ಇದು ಕುಂದಾಪುರದ ಕಡೆಯವ್ರ ಹೋಟ್ಲು ಅಂತ ಕೇಳಿದ ತಕ್ಷಣ ಮನಸ್ಸಿನಲ್ಲಿ ಸಹಜವಾಗಿ ಮೂಡುವಂತಹ ನಿರೀಕ್ಷೆಗಳಿಗೆ ಮೋಸ ಮಾಡದೇ ಇರುವಷ್ಟು ಸ್ವಚ್ಛವಾದಂತಹ ಅಡುಗೆ ಮನೆಯಲ್ಲಿ ದಕ್ಷಿಣ ಭಾರತೀಯರ ಮೆಚ್ಚಿನ ಖಾದ್ಯಗಳಾದ ಇಡ್ಲಿ, ಉಪ್ಪಿಟ್ಟು, ಕೇಸರಿಬಾತು, ಹುಗ್ಗಿ, ತರಕಾರಿ ಬಾತು ಅಂತೆಲ್ಲ ಉಡುಪಿ ಶೈಲಿಯಲ್ಲಿ ತಯಾರು ಮಾಡಿದ್ರು. ಹಿಂಗಿನ ಒಗ್ಗರಣೆಯ ಘಮದ ಜೊತೆಗೆ ಜೀರಿಗೆ, ಮೆಣಸು ಮತ್ತೆ ಕರಿಬೇವುಗಳ ಬೆಚ್ಚನೆಯ ಘಮಲುಗಳ ಚುರುಕುತನ ಹುಗ್ಗಿಯಲ್ಲಿ ಇಷ್ಟ ಆಯ್ತು. ಸೌತೆ ಸಾಂಬಾರಿನಲ್ಲಿ ಉದ್ದಿನೊಡೆ ಇಷ್ಟ ಆಯ್ತು. ಇನ್ನೊಂದು ಬಟ್ಲು ಸೌತೆ ಸಾಂಬಾರನ್ನ ಹಂಗೆ ಕುಡ್ಕೊಂಡೆ. ಉಪ್ಪಿಟ್ಟು ಇಷ್ಟ ಆಯ್ತು, ಆದ್ರೆ ತರಕಾರಿ ಬಾತ್ ಇಷ್ಟ ಆಗ್ಲಿಲ್ಲ. ಇವರ ತರಾವರಿ ದೋಸೆಗಳ ಪೈಕಿ ಆ ಶೇಂಗಾ ಪುಡಿಯನ್ನ ಉದುರಿಸಿ ಹೀಗೆ ಮಾಡದಂತ ಮಸಾಲೆ ದೋಸೆ ನನ್ನ ಬಾಯಲ್ಲಿ ನೀರೂರಿಸ್ತು. ಇವ್ರ ಮೆನುನಲ್ಲಿ ಸೆಟ್ಟು, ಮಸಾಲೆ, ಓಪನ್ ಅಂತ ತರಾವರಿ ದೋಸೆಗಳ ದೊಡ್ಡದೊಂದು ಪಟ್ಟಿನೇ ಇದೆ. ಸಂಜೆ ವೇಳೆ ಇಲ್ಲಿ ಸಿಗೋ ಉತ್ತರ ಭಾರತೀಯ ಖಾದ್ಯಗಳು ಚೆನ್ನಾಗಿರ್ತವೆ ಅಂತ ಗೂಗಲ್ ಮ್ಯಾಪ್ಸ್ನ ರಿವ್ಯೂಸ್ ನಲ್ಲಿ ನಾನು ನೋಡಿದೆ. ಮಸಾಲೆ ದೋಸೆಯ ಗರಿ ಗರಿ ಹೊದಿಕೆಯೊಳಗೆ ಶೇಂಗಾ ಚಟ್ನಿ ಪುಡಿ, ಬಟಾಟೆ ಪಲ್ಯ ಮತ್ತೆ ಚಟ್ನಿಯ ಸ್ವಾದದ ಕಚಗುಳಿ ಬಲೆ ಮಜವಾಗಿತ್ತು. ಶಿವಮೊಗ್ಗ ನಗರದ ಕುವೆಂಪು ರಸ್ತೆಯಲ್ಲಿರೋ ಕ್ಲಿಫ್ ಎಂಬಸಿಯ SLV ಕೃಷ್ಣ ವೈಭವ ಅಂತ ಈ ಜಾಗ.